ನಾನು ಈ ಬಿಸ್ನೆಸ್ಸನ್ನು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ನಾನು ಒಂದು ಬಿಸ್ನೆಸ್ ಬಗ್ಗೆ ನಾನು ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ಮನೆಯಲ್ಲಿ ಕೂತ್ಕೊಂಡಿರೋ ಅಂಥವ್ರಿಗೆ, ಆಚೆಗಡೆ ಹೋಗಿ ಮಾಡದೇ ಇರೋ ಅಂಥವ್ರಿಗೆ ಕೆಲಸನ ಅದಕ್ಕೊಂದು ಚಿಕ್ಕದಾಗಿ ನಾನು ಒಂದು ಬಿಸ್ನೆಸ್ ಬಗ್ಗೆ ನಾನು ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಸ್ವಲ್ಪ ಲಾಂಗ್ ಇರುತ್ತೆ, ಅದು ಪೂರ್ತಿಯಾಗಿ ನೋಡಿ, ನಿಮಗೇನೆ ಅರ್ಥ ಆಗುತ್ತೆ. ಬೇರೆ ಥರ ಐಡಿಯಾನೂ ಬರುತ್ತೆ. ಈ ಬಿಸ್ನೆಸ್ ಬಿಟ್ಟು ಬೇರೆದನ್ನು ಮಾಡ್ಬೋದು ಅನ್ನೋ ಥರ ಒಂದು ಅನುಭವನೂ ನಿಮಗೆ ಬರುತ್ತೆ. ಈ ಬಿಸ್ನೆಸ್ಸನ್ನು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಹಾಗೆ 2 ವರ್ಷ ಆಯಿತು. 2 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಪರವಾಗಿಲ್ಲ, ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು. ಅಂಥ ರಿಸ್ಕ್ ಕೆಲಸ ಏನು ಅಲ್ಲ ಇದು. ನಮ್ಮ ಕೈಯಲ್ಲಿ ಆಗಿಲ್ಲ, ಇವಾಗ ಆಚೆ ಹೋಗಿ ನಮಗೆ ದುಡಿಯೋದಕ್ಕಾಗಲ್ಲ, ಏನು ಮಾಡೋಕ್ಕಾಗುತ್ತೆ? ಏನಾದರೂ ಈ ಥರ ಒಂದೊಂದು ಐಡಿಯಾಗಳು ನಮಗೆ ಬರುತ್ತೆ. ಇದು ನಂದು ಅಲ್ಲ ಐಡಿಯಾ. ನಾನು ಕೆಲಸ ಬಿಟ್ಟಿದ ತಕ್ಷಣ ನನಗೇನೂ ಗೊತ್ತಾಗಲಿಲ್ಲ ಏನು ಮಾಡಬೇಕು ಅಂತ. ನಮ್ಮ ಅಳಿನ ಹತ್ರ ನಾನು ಚರ್ಚೆ ಮಾಡಿದೆ, ಏನಪ್ಪ ಮಾಡ್ಬೋದು, ಈ ಥರ ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಅಳಿಯ ಈ ಥರ ಒಂದು ಐಡಿಯಾ ಕೊಟ್ಟರು ನನಗೆ. ಅಮ್ಮ, ಇದು ತುಂಬ ಈಸಿ ಇದೆ, ಮನೆಯಲ್ಲೇ ಮಾಡೋವಂಥದ್ದು ಕಣಮ್ಮ, ಇದನ್ನು ಮಾಡಿ ಅಂತ ಹೇಳಿದ್ರು. ಅದನ್ನು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಬನ್ನಿ, ಹೇಗೆ ಮಾಡೋದು, ಯಾವ ಥರ ಮಾಡೋದು, ಯಾವ ಥರದ್ದು ಪ್ಯಾಕಿಂಗ್ ಮಾಡೋದು, ಅದನ್ನು ಹೇಗೆ ಸಪ್ಲೈ ಮಾಡೋದು, ಪ್ರತಿಯೊಂದು ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಹೆಸರು ಕಾಳು, ಇದು ಕಡಲೆಕಾಳು, ಇದು ಬಂದು ಹುರುಳಿಕಾಳು. ಇಷ್ಟನ್ನು ನಾನು ನೈಟು ನೆನೆಸ್ತಾ ಇದ್ದೀನಿ. ಇಷ್ಟು ನೀರು ಹಾಕಿದ್ರೆ ಸಾಕು. ಅರ್ಧ ಹಾಕಿರ್ತೀನ ಕಾಳು, ಯಾವ್ದಾರ ಒಂದು ಮೆಜರ್ಮೆಂಟಲ್ಲೇ ಹಾಕಿ ಇದರಲ್ಲಿ ಅರ್ಧ ಕಾಳು ಹಾಕಿದರೆ 1 ನೀರು ಹಾಕಿ ನೆನೆಸ್ಬಿಡಿ. ನೀರು ಸ್ವಲ್ಪ ಜಾಸ್ತಿ ಬಂದರೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ನೆನೆತವೆ. ನೈಟ್ ನೆನೆಸಿದ್ದು ಕಾಳು ಚೆನ್ನಾಗಿ ನೆಂದೈತಿ. ಇದನ್ನು 1-2 ಸಲ ತೊಳ್ಕೊಳ್ಳೋಣ. ತೊಳೆದ್ಬಿಟ್ಟು ಸೋಸಾಕೋಣ. ಕಡಲೆಕಾಳು ಅಷ್ಟೇ ಚೆನ್ನಾಗಿ ನೆಂದಿದೆ ನೋಡಿ. ಹುರುಳಿಕಾಳು ಇದೆಲ್ಲ ಅಷ್ಟೇ 1-2 ಸಲ ತೊಳೆದ್ಬಿಟ್ಟು ಜಾಲಿಸ್ಬಿಟ್ಟು ಸೋಸಾಕೋಣ. ಎರಡು ಸಲ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಈ ಥರ ಅಕ್ಕಿ ಸೋಸೋದು ಇದಿದೆಯಲ್ಲ, ಇದ್ರೊಳಗಡೆ ನಾನು ಹಾಕ್ತಾ ಇದ್ದೀನಿ. ಇದರಲ್ಲೇ ಹಾಕಬೇಕು, ನೀರೆಲ್ಲ ಚೆನ್ನಾಗಿ ಸೋಸ್ಕೊಳ್ಳುತ್ತೆ. ನೋಡಿ, ಈ ಥರ ಸೋಸ್ ಹಾಕಿದ್ದೀನಿ. ಈ ಥರ ಹಿಂಗೆ ಕ್ರಾಸ್ ಮಾಡಿಟ್ರೆ ನೀರು ಫುಲ್ಲು ಕೆಳಗಡೆ ಸೋರ್ಕೊಳ್ಳುತ್ತೆ. ನೀರು ಇರಬಾರ್ದು, ನೀರಿದ್ರೆ ಮೊಳಕೆ ಚೆನ್ನಾಗಿ ಬರಲ್ಲ. ಇವಾಗ ಹೆಸರು ಕಾಳು ಹುರುಳಿಕಾಳನ್ನು ಹಿಂಗೆ ಮಾಡ್ಕೊತೀನಿ. ನೀರು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಅದಕ್ಕೆ ಅಂತಲೇ ಬಟ್ಟೆ ಇಟ್ಕೊಂಡದ್ದು, ಇದು ಕಾಳು ಕಟ್ಟೋಕ್ಕೆ. ಅದು ಕರೆ ಹೋಗಲ್ಲ, ಅದಕ್ಕೆ ಸಪ್ರೇಟಾಗಿ ಕಾಳು ಕಟ್ಟೋಕ್ಕೆ ಇಟ್ಕೊಂಡಿದ್ದೀನಿ. ಟೈಟಾಗೆ ಇಲ್ಲ, ಇಲ್ಲಿ ಒಂದು ದಾರ ಕಟ್ಟಿದ್ರೂ ಆಗುತ್ತೆ. ನೀವು ಟೈಟಾಗಿ ಕಟ್ಟಬೇಕು ಅಂದರೆ ಹಿಂಗೆ ಒಟ್ಟೆ ಟೈಟಾಗಿರ್ಬೇಕಿದು, ಲೂಸ್ ಇರಬಾರ್ದು. ನಾನು ದಾರ ಏನು ಕಟ್ಟಲ್ಲ, ಇದೇ ಬಟ್ಟೆಲೇ ಹಿಂಗೆ ಕಟ್ಬಿಡ್ತೀನಿ. ಹಿಂಗೆ ಇಡಬೇಕು. ಈಗ ಹುರುಳಿಕಾಳು, ಹೆಸರು ಕಾಳು ಐತೆ, ಅದನ್ನು ಸೋಸಾಕಂತೀನಿ. ಹುರುಳಿಕಾಳು 2-3 ಸಲ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಹಿಂಗೆ ಜಾಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಮತ್ತೆ ಜಾಲ್ಸಕ್ಕೆ ಬರ್ದೇ ಇರೋರಿಗೆ, ಜಾಲ್ಸಕ್ಕೆ ಬದಲು ಕ್ಲೀನ್ ಮಾಡಿ ಹಾಕಬೇಕು. ಕ್ಲೀನ್ ಮಾಡಿ ಹಾಕೋದಕ್ಕಿಂತ ಹಿಂಗೆ ಜಾಲಿಸ್ಬಿಟ್ರೆ ಒಂದು ಕಲ್ಲಿರಲ್ಲ ಕಣಮ್ಮ, ಹಂಗೆ ಬರ್ತವೆ. ಜಾಸ್ತಿ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಕಲ್ಲೆಲ್ಲ ಆರಿಸಿ ಕ್ಲೀನ್ ಮಾಡಿ
ನೆನೆಸ್ಬೇಕು. ನೆನೆಸಿದಾಗ ಒಂದು 2-3 ಸಲ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಇದಕ್ಕೆ ಸೋಸ್ ಹಾಕ್ಬಿಡ್ಬೋದು. ಒಂದು ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಬಟ್ಟೆಗೆ ಹಾಕಿ ಕಟ್ಟಿದ್ದೆ. ಅದು ಸಾಯಂಕಾಲನೂ ಇದನ್ನ ಬಿಚ್ಬೋದು. ಮೊಳಕೆ ದೊಡ್ಡದಾಗಿ ಬಂದಿರಲ್ಲ, ಚಿಕ್ಕದಾಗಿ ಬಂದಿರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಇಷ್ಟು ದೊಡ್ಡದಾಗಿ ಮೊಳಕೆ ಬರಬೇಕಂದ್ರೆ 24 ಅವರ್ ಬಿಡಬೇಕು. 24 ಅವರ್ ಕಟ್ಟಿದ್ರೆ ಈ ಥರ ದೊಡ್ಡದಾಗಿ ಚೆನ್ನಾಗಿ ಮೊಳಕೆ ಬರುತ್ತೆ. ಇದನ್ನು ಸ್ವಲ್ಪ ನಾನೊಂದು ಚಿಕ್ಕದೊಂದು ಬೆಸಿಟ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಹಾರಕ್ಕೆ ಹಾಕ್ಬಿಡೋಣ. ಏನಪ್ಪ ಹೆಸರು ಕಾಳು ಮಗನೇ? ಒಂದು 5 ನಿಮಿಷ, ಒಂದು 5ರಿಂದ 6 ನಿಮಿಷ ಫ್ಯಾನ್ ಗಾಳಿಗೆ ಹಾಕ್ಬೇಕಾಗುತ್ತೆ. ಹುಳ್ಳಿಕಾಳು ಅಷ್ಟೇ 24 ಅವರ್ ಕಟ್ಟಿದ್ರೆ ನೋಡಿ ಈ ಥರ ಚೆನ್ನಾಗಿ ಮೊಳಕೆ ಬರುತ್ತೆ. ಇದನ್ನು ಹಂಗೇನೆ ಒಂದು 5-6 ನಿಮಿಷ ಫ್ಯಾನ್ ಗಾಳಿಗೆ ಹರಡ್ಕೋಬೇಕು. ಪ್ಯಾಕ್ ಮಾಡೋದಲ್ವಾ, ಹಾಗಾಗಿ ನೋಡಿ ಕಡಲೆಕಾಳು ಅಷ್ಟೇ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇದು ಹಸಿ ತಿಂದ್ರಂತೂ ತುಂಬಾ ಒಳ್ಳೆಯದು ಮೈಗೆ. ಹಾಗಾಗಿ ಇದು ಜಾಸ್ತಿ ಹೋಗೋ ಅಂಥ ಅಂಗಡಿಗಳನ್ನ ನೋಡಿಕೊಂಡು ನಾವು ಈ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡ್ಕೋಬೇಕು. 1-2 ಸಲ ನಿಮ್ಗೆ ಹಾಕಿದ್ರೆ ನಿಮಗೇನೆ ಐಡಿಯಾ ಬಂದ್ಬಿಡುತ್ತೆ. ಇದನ್ನೆಲ್ಲ ಸ್ವಲ್ಪ ಫ್ಯಾನ್ ಗಾಳಿಗೆ ಹಾಕ್ಬಿಡೋಣ. ಫ್ಯಾನ್ ಗಾಳಿಗೆ ಸ್ವಲ್ಪ ಹಾರ್ಕೊಂಡಿದೆ. ಇವಾಗ ನಾನು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಈ ಬಾಕ್ಸ್ ಬಂದ್ಬಿಟ್ಟು ಎಲ್ಲ ಮಾಮೂಲಿ ಅಂಗಡಿನಲ್ಲಿ ಸಿಗಲ್ಲ. ಈ ಪೇಪರ್ ಪ್ಲೇಟು, ನೀರು ಕುಡಿಯೋದು ಲೋಟ, ಆಮೇಲೆ ಟಿಶ್ಯೂ ಪೇಪರು ಎಲ್ಲ ಅಂಥವೇ ಒಂದು ಅಂಗಡಿನಲ್ಲಿ ಸಿಗುತ್ತಲ್ಲ, ಅಂಥ ಅಂಗಡಿಲಿ ಮಾತ್ರ ಈ ಥರ ಬಾಕ್ಸ್ಗಳು ಸಿಗ್ತವೆ. ಮಾಮೂಲಿ ಅಂಗಡಿಲೆಲ್ಲ ಸಿಗಲ್ಲ. ಇದು ಬಂದ್ಬಿಟ್ಟು 250 ಗ್ರಾಮ್ ಬಾಕ್ಸ್. ಇದು 250 ಗ್ರಾಮ್ ಬಾಕ್ಸ್ ತಗೊಂಡಿದ್ದೀನಿ ನಾನು. ಇದರ ರೇಟೇ ಬಂದ್ಬಿಟ್ಟು 3ರಿಂದ 4 ರೂಪಾಯಿ ಇದೆ. ಇದಕ್ಕೆ ನಾನು 200 ಗ್ರಾಮಿಂದ 150 ಗ್ರಾಮ್ ಒಳಗಡೆ ಹಾಕ್ತೀನಿ. ಯಾಕೆಂದರೆ ಯಾವುದೇ ಅಂಗಡಿಲಿ ಹಾಕೋದನ್ನು ಇದು ರಿಪ್ಲೇಸ್ಮೆಂಟ್ ಕೊಡಲೇಬೇಕು. ಹಾಗೆ ಕೇಳ್ತಾರೆ ಕಂಡೀಷನ್ನಾಗಿ, ರಿಪ್ಲೇಸ್ಮೆಂಟ್ ಕೊಟ್ಟರೆ ಹಾಕಿ, ಇಲ್ಲಾಂದರೆ ಬೇಡ ಅಂತಾರೆ. ನಮಗೆ 4-5 ಬಾಕ್ಸು ವೇಸ್ಟ್ ಆಯ್ತು ಅಂದರೆ ನಮಗೇನು ಲಾಭ ಸಿಗಲ್ಲ. ಹಾಗಾಗಿ ನಾವು ಕೂಡ ನೋಡಿಕೊಂಡು ಮಾಡಬೇಕು. ಹಾಕಬೇಕಾದ್ರೆ ಅಂಗಡಿಗಳು ನೋಡಿಕೊಂಡು ಮೂವಿಂಗ್ ಹೆಂಗಿದೆ, ಆ ಅಂಗಡಿ ಹೆಂಗಿದೆ, ಅಲ್ಲಿ ಹೆಂಗೆ ಜನ ಬರ್ತಾರೆ ಅದನ್ನು ನಾವು ನೋಡಿಕೊಂಡು ಹಾಕಬೇಕಾಗುತ್ತೆ. ರಿಪ್ಲೇಸ್ಮೆಂಟ್ ಅಂತೂ ಕೊಡಲೇಬೇಕು. ನೀವು ಯಾವುದೇ ಅಂಗಡಿಗೆ ಹಾಕಿ ಕೊಡಲೇಬೇಕು. ಯಾಕೆಂದರೆ ಇದು ಮನೆಯಲ್ಲೇ ಕೂತ್ಕೊಂಡು ಮಾಡೋವಂಥ ಬಿಸ್ನೆಸ್ ಇದು. ಇದೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋದ್ರೆ ಅರ್ಧ ಗಂಟೆ ಕೆಲಸ. ಇದಕ್ಕೆಲ್ಲ ಗಾಡಿ ಇದ್ದರೆ ಒಳ್ಳೆಯದು. ಕೈಯಲ್ಲಿ ಬ್ಯಾಗಲ್ಲಿ ಎತ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಕಷ್ಟನೇ ಕೆಲಸ. ಈ ಗಾಡಿ ಓಡ್ಸೋಕ್ಕೆ ಬರದೇ ಇರೋರಿಗೆ ಏನು ಮಾಡೋಕ್ಕಾಗುತ್ತೆ? ಅಕ್ಕಪಕ್ಕ ಅಂಗಡಿಗಳು ನೋಡ್ಕೊಂಡ್ಬಿಟ್ಟು ನಾವು ಮಾಡಬೇಕು. ನೋಡಿ ಈ ಥರ ಬಾಕ್ಸ್ ನಾನು ಮಾಡಿದ್ದೀನಿ. ಎಷ್ಟು ನೀಟಾಗಿದೆ ನೋಡಿ ಪ್ಯಾಕಿಂಗು. ಇದು ಬಂದ್ಬಿಟ್ಟು ದೊಡ್ಡ ಅಂಗಡಿಗಳಿಗೆ ಹಾಕ್ತೀನಿ. ಇದನ್ನು ದೊಡ್ಡ ಅಂಗಡಿಗಳಿಗೆ ಹಾಕ್ತೀನಿ. ಇದು ಬಂದ್ಬಿಟ್ಟು ಜಿಪ್ಲಾಕ್ ಕವರ್ ಅಂತ ಈ ಬಾಕ್ಸ್ ತೊಗೊಳ್ತೀನಲ್ಲ ಅದೇ ಅಂಗಡಿನಲ್ಲೇ ಇದು ಸಿಗುತ್ತೆ. ಇದಕ್ಕೆ ಬಂದ್ಬಿಟ್ಟು 100 ಗ್ರಾಮ್ ಒಳಗಡೆ ಹಾಕ್ತೀನಿ ಕಾಳನ್ನ. ಜಿಪ್ಲಾಕ್ ಕವರ್ ಅಂತ ಕೇಳಬೇಕು. ಇದು ಬಂದ್ಬಿಟ್ಟು ನಾನು ತರಕಾರಿ ಅಂಗಡಿಗಳು, ಚಿಕ್ಕದು ಅಂಗಡಿಗಳು ಇರುತ್ತಲ್ಲ ಅದು, ಆಮೇಲೆ ಗಾಡಿ ಮೇಲೆ ಇಟ್ಕೊಂಡು ತರಕಾರಿ ವ್ಯಾಪಾರ ಎಲ್ಲ ಮಾಡ್ತಾರಲ್ಲ ಅಂಥ ಅಂಗಡಿಗಳಿಗೆ ನಾನು ಈ ಥರ ಹಾಕ್ತೀನಿ. ಎಲ್ಲದನ್ನು ಹಿಂಗೆ ಪ್ಯಾಕ್ ಮಾಡ್ಕೊಂಬಿಡೋಣ. ಸಪ್ರೇಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ.
ಇದೇನಪ್ಪ ಇದು 3 ಥರ ಕಾಳು ಹಿಂಗೆ ಇಟ್ಕೊಂಡಿದ್ದಾರೆ ಅಂತಿದ್ದೀರಾ? ಇದನ್ನು ನಾನು ಮಿಕ್ಸಿಂಗ್ ಕಾಳು ಅಂತ ಮಾಡ್ತೀನಿ. ಕಾಳು ಮಗನೇ, ಇದು ಮಿಕ್ಸಿಂಗ್ ಕಾಳು. ಕೆಲವು ಅಂಗಡಿಲಿ ಮೂವಿಂಗ್ ಇರಲ್ಲ, ಕೆಲವು ಅಂಗಡಿಲಿ ಇದೇ ಜಾಸ್ತಿ ಮೂವಿಂಗ್ ಇರುತ್ತೆ. ಅದನ್ನ ನಾವು ನೋಡ್ಕೋಬೇಕು. ಕೆಲವು ಅಂಗಡಿಲಿ ಕಡಲೆಕಾಳು ಮೂವಿಂಗ್ ಇರಲ್ಲ, ಹುಳ್ಳಿಕಾಳು ಮೂವಿಂಗ್ ಇರಲ್ಲ. ಅಂಥದನ್ನ ನಾವು ಸ್ವಲ್ಪ ಕಮ್ಮಿ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಾನು ಸಿಕ್ಕಾಬಟ್ಟೆ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ ಥರ ನೀವು ಲಾಸ್ ಮಾಡ್ಕೋಬೇಡಿ. ನೋಡಿಕೊಂಡು ಅಂಗಡಿನ ಹಾಕಿ. ನಾನೇನು ಮಾಡ್ತಿದ್ದೆ, ಜಾಸ್ತಿ ಹಾಕ್ಬಿಡ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಅದು ಮೂವಿಂಗೇ ಇರ್ತಾ ಇರಲಿಲ್ಲ. ಮತ್ತೆ ನಾನು 2 ದಿವಸ ಬಿಟ್ಕೊಂಡು ಹೋದರೆ ಫುಲ್ಲು ರಿಪ್ಲೇಸ್ಮೆಂಟ್ ಬಂದ್ಬಿಡೋದು. ಆಮೇಲೆ ನನಗೆ ಐಡಿಯಾ ಬಂತು, ಎಷ್ಟು ಹಾಕಬೇಕು, ಏನು, ಯಾವ ಅಂಗಡಿಗೆ ಎಷ್ಟು ಹಾಕಬೇಕು, ಯಾವ ಅಂಗಡಿಲಿ ಹೆಂಗಾಗುತ್ತೆ ವ್ಯಾಪಾರ ಅನ್ನೋ ಥರ ನನಗೆ ಐಡಿಯಾ ಬಂದ್ಬಿಡ್ತು. ಮನೇಲೆ ಕೂತ್ಕೊಂಡು ಮಾಡೋ ಅಂಥ ಕೆಲಸ ತುಂಬ ಈಸಿನೂ ಇದೆ. ಏನಂತ ಒಂದು ಕಷ್ಟದ ಕೆಲಸ ಏನಲ್ಲ. ನಿಮಗೆ ಗಾಡಿ ಓಡ್ಸೋಕೆ ಬಂದಿಲ್ಲ ಅಂದರೆ ಮಕ್ಕಳಿರ್ತಾರೆ, ಯಜಮಾನ್ರು ಇರ್ತಾರೆ, ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಬೋದು. ನೀವು 2 ದಿನ ಅವ್ರ ಜೊತೆಯಲ್ಲಿ ಹೋಗಿ, ಒಂದು 2 ದಿನ ಅವ್ರ ಜೊತೆಲಿ ಹೋಗ್ಬಿಟ್ಟು ಅಂಗಡಿನ ಎಲ್ಲ ನೋಡಿಕೊಂಡು. ಸ್ಟಾರ್ಟಿಂಗಲ್ಲಿ ನೀವು ಹೋಗ್ಬೇಕಂದ್ರೆ ನೀವು ಎಷ್ಟು ಥರ ಕಾಳು ಪ್ಯಾಕ್ ಮಾಡಿರ್ತೀರ ಅಷ್ಟನ್ನು ನೀವು ಬಾಕ್ಸ್ ತೊಗೊಂಡು ಅಂಗಡಿಗೆ ಹೋಗ್ಬೇಕಾಗುತ್ತೆ. ಅಂಗಡಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅದು ಫಿನಿಶಿಂಗು, ಕ್ವಾಂಟಿಟಿ ಎಲ್ಲ ತೋರಿಸಿ, ಆಮೇಲೆ ನಾವು 30 ರೂಪಾಯಿ ಹೇಳಿದ್ರೆ ಅವ್ರು 20 ರೂಪಾಯಿ ಕೇಳ್ತಾರೆ. ಆಮೇಲೆ ರಿಪ್ಲೇಸ್ಮೆಂಟ್ ಕೇಳ್ತಾರೆ. ನಮ್ಗೆ ಏನಂದರೆ ಒಂದು ದೊಡ್ಡ ಡಿಮಾರ್ಟು ಈ ಥರ ಮಾಲ್ಗಳು ಹಿಂಗೆ ಸಿಕ್ಬಿಟ್ರೆ ನಮಗೆ ಇದೇ ಚೇಂಜ್ ಆಗುತ್ತೆ. ಸಿಗಬೇಕು ಒಟ್ಟಿಗೆ ಅಂಥ ದೊಡ್ಡ ಅಂಗಡಿಗಳು ನಮಗೆ ಸಿಗಬೇಕು. ಸಿಗುತ್ತೆ, ಶ್ರಮ ಪಡಬೇಕು. ಮನೇಲಿ ಕೂತ್ಕೊಂಡು ನಾವು ಈ ಥರ ಪ್ಯಾಕ್ ಮಾಡಿಕೊಟ್ರೆ ಯಜಮಾನ್ರು ಮಕ್ಕಳು ಯಾರಾದ್ರೂ ತಗೊಂಡೋಗಿ ಹಾಕ್ಬಿಟ್ಟು ಬರ್ತಾರೆ. ಯಾವ ಕೆಲಸ ಆದರೆ ಏನು ಹೇಳಿ, ಯಾವುದಕ್ಕೂ ನಾವು ಇನ್ಲೇಟ್ ಹಾಕ್ಬಾರ್ದು ಅಷ್ಟೇನೆ. ಯಾವ ಕೆಲಸ ಆದರೆ ಏನು, ಇದೇನು ಕಳ್ತನದ ಕೆಲಸನ, ಸುಳ್ಳು ಹೇಳೋದ, ಏನೂ ಇಲ್ಲ. ಯಾರೇನಾದರೂ ಅಂದ್ಕೊಳ್ಳಿ, ನಮ್ಮ ದುಡಿಮೆ ನಾವು ನೋಡ್ಬೇಕಷ್ಟೇ. ಈ ಕೆಲಸ ಏನಾದರೂ ನಮ್ಮ ಹತ್ತರಿಗೆ ಕೈ ಹಿಡಿತು ಅಂದರೆ ಯಾವ ಕಂಪ್ನಿನೂ ಬೇಡ, ಏನು ಬೇಡ. ನಮಗೆ ಕಂಪ್ನಿಗೆ ಹೆಚ್ಚಾಗಿ ಸಂಪಾದನೆ ಮಾಡ್ಬೋದು. ಪ್ಯಾಕಿಂಗ್ ಎಲ್ಲ ಆಗೋಯ್ತು. ಈ ಒಂದು ಚಿಕ್ಕ ಬಿಸ್ನೆಸ್ಸನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.